ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಮಿಕ್ಸ್ ರೈಸ್ ಮತ್ತು ನೈಟ್ ಡಿನ್ನರ್ಗೆ ಚಿಕನ್ ಗ್ರೇವಿ ಮತ್ತು ಕಾಂಬಿನೇಷನ್ ಆಗಿ ಪೂರಿ ಮಾಡ್ತಾ ಇದ್ದೀನಿ. ಈ ಮಿಕ್ಸ್ ರೈಸ್ ತುಂಬ ಈಸಿ ಇರುತ್ತೆ. ಬನ್ನಿ, ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ, ಅದು ಕಾದ ನಂತರ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಚಿಟಪಟ ಅಂತ ಬೇಯಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಟೊಮ್ಯಾಟೊ, ಒಣಮೆಣ್ಸಿನ್ಕಾಯಿ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಳ್ಳಿ. ವಿಷಲ್ ಕೂಗುವಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳನ್ನು ತೊಳ್ಕೊತೀನಿ. ಅಷ್ಟರಲ್ಲಿ ಟಿಫನ್ ಕೂಡ ರೆಡಿ ಆಗುತ್ತೆ. ಆಮೇಲೆ ನಮ್ಮ ಪಾಪುಗೂ ಸ್ವಲ್ಪ ಟಿಫನ್ ಹಾಕ್ಕೊಟ್ಟು ಅವನ ಜೊತೆನೇ ನನ್ನ ಕೆಲಸ ಎಲ್ಲ ಮಾಡ್ಕೋತೀನಿ. ಮಧ್ಯಾಹ್ನ ಅವನಿಗೆ ಊಟ ಮಾಡಿಸಿ ಮಲಗಿಸ್ತೀನಿ. ಇನ್ನು ಸಂಜೆ ಅವ್ನ ಪಾಡಿಗೆ ಆಟ ಆಡ್ತಾ ಇರ್ತಾನೆ. ಅಷ್ಟರಲ್ಲಿ ನಾನು ಕೆಲಸ ಇರ್ತೀನಿ. ಇನ್ನು ನೈಟ್ ಡಿನ್ನರ್ಗೆ ಪೂರಿ ಮತ್ತು ಚಿಕನ್ ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೋತಾ ಇದ್ದೀನಿ. ಮಸಾಲೆಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಕಡಲೆಪಪ್ಪು, ಕಸೂರಿ ಮೇಥಿ, ಸೋಂಪು, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಆದಮೇಲೆ ಪೂರಿ ಹಿಟ್ಟನ್ನ ಕೂಡ ಸಹ ಕಲಿಸ್ಕೊಂಡು ಇಟ್ಕೋತೀನಿ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡು ಇಟ್ಕೋತೀನಿ. ನಂತರ ಒಂದು ಬಾಣಲಿಗೆ ಎಣ್ಣೆ, ಸ್ವಲ್ಪ ಈರುಳ್ಳಿ, ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಚಿಕನ್ ನೀರು ಬಿಡೋವರೆಗೂ ಚಿಕನ್ನ ಬೇಯಿಸ್ಕೊಳ್ಳಿ. ಚಿಕನ್ 1/2% ಬೆಂದಾದಮೇಲೆ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡಿರುವಂಥ ಮಸಾಲವನ್ನು ಹಾಕ್ಕೊಳ್ಳೋಣ. ಮಸಾಲವನ್ನು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ 30 ಸೆಕೆಂಡ್ ಬೇಯಿಸ್ಕೊಳ್ಳಿ. ಅದಾದಮೇಲೆ ಪೂರಿನ ಲಟ್ಟಿಸ್ಕೊತಾ ಇದ್ದೀನಿ. ಕಾದ ಎಣ್ಣೆಗೆ ಒಂದೊಂದೇ ಪೂರಿಯನ್ನು ಬಿಟ್ಕೋತಾ ಇದ್ದೀನಿ. ಮತ್ತು ಚಿಕನ್ ಗ್ರೇವಿ ಈ ಕಾಂಬಿನೇಷನ್ಸ್ ತುಂಬ ಸೂಪರಾಗಿತ್ತು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.